ಇದು ಇಬ್ಬರು ಹಿತೈಷಿ ಸ್ನೇಹಿತರಾದ ರಾಘವ ಮತ್ತು ಶ್ಯಾಮನ ಕಥೆ. ರಾಘವ ಎಲೆಬೆಲೆ ರೈತನ ಮಗನಾಗಿದ್ದ, ಶ್ಯಾಮ ಶ್ರೀಮಂತ ವ್ಯಾಪಾರಿಯ ಮಗ. ಇವರಿಬ್ಬರು ಬಾಲ್ಯದಿಂದ ಗೆಳೆಯರು. ಶಾಲೆಯಲ್ಲಿ, ಆಟದಲ್ಲಿ, ಎಲ್ಲೆಡೆ ಇವರಿಬ್ಬರು ಒಂದೇ ತರಗತಿಯಲ್ಲಿ ಇದ್ದರು. ಒಂದು ದಿನ ಶ್ಯಾಮನ ತಂದೆ ಬ್ಯಾಂಕಿನಿಂದ ಬೃಹತ್ ಸಾಲ ತೆಗೆದುಕೊಂಡು ವಿಪರ್ಯಾಸದಿಂದ ಬಡತನಕ್ಕಿಳಿದರು. ಅವರ ಮನೆಯ ಸ್ಥಿತಿ ಕಷ್ಟಕರವಾಯಿತು. ಆಗ ರಾಘವನ ತಂದೆ ತಮ್ಮದೇನೆಂದೂ ವ್ಯವಹರಿಸದೆ ಶ್ಯಾಮನ ಕುಟುಂಬಕ್ಕೆ ಸಹಾಯ ಮಾಡಿದರು. ರಾಘವ ಸಹ ತನ್ನ ಗೆಳೆಯನಿಗೆ ನೊಂದಬಾಗಿಲು ಇಲ್ಲದಂತೆ ಪ್ರೀತಿಯಿಂದ ನಿಂತ. ಕಾಲ ಕಳೆದರೂ ಶ್ಯಾಮ ಈ ಸಹಾಯವನ್ನು ಮರೆಯಲಿಲ್ಲ. ಆತ ಮುಂದೆ ಒಬ್ಬ ಯಶಸ್ವಿ ಉದ್ಯಮಿನಾಗಿದ. ನಂತರ ರಾಘವನ ತಂದೆ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಆ ಸಮಯದಲ್ಲಿ ಶ್ಯಾಮ ಮುಂದಾಗಿದ್ದು ಎಲ್ಲಾ ವೆಚ್ಚಗಳನ್ನು ಭರಿಸಿದರು. ಈ ಕಥೆಯ ತಾತ್ಪರ್ಯ: ಸತ್ಯ ಸ್ನೇಹ ಎಂದರೆ ಆಪತ್ತಿನಲ್ಲಿ ಸಹಾಯ ಮಾಡುವುದಾಗಿದೆ. ನ್ಯಾಯ, ನಿಷ್ಠೆ ಮತ್ತು ಸಹಾನುಭೂತಿ ಇರುವ ಸ್ನೇಹವೇ ನಿಜವಾದ ಸ್ನೇಹ. ಆದುದರಿಂದ ನಾವು ಸದಾ ನಮ್ಮ ಸ್ನೇಹಿತರಲ್ಲಿ ನಂಬಿಕೆ ಇಟ್ಟುಕೊಳ್ಳಬೇಕು.